ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಧನ್ಕುಷ್ ಕಿಚನ್. ಇವತ್ತಿನ ರೆಸಿಪಿ ಬಂದು ನಾನು ಫಸ್ಟ್ ವಿಡಿಯೋ ಅಂತ ಅಪ್ಲೋಡ್ ಮಾಡಿದ್ದೆ ಜಾಮೂನ್ ಹೋಳಿಗೆ. ಸೊ ಇವತ್ತು ಕೂಡ ಅದನ್ನೇ ರಿಪೀಟೆಡ್ ಆಗಿ ಮಾಡಿ ತೋರಿಸ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ಫಸ್ಟ್ ವಿಡಿಯೋದಲ್ಲಿ ನಾನು ಅಷ್ಟು ಕ್ಲಿಯರ್ ಆಗಿ ಬರೋ ತರ ವಿಡಿಯೋ ಮಾಡಿರಲಿಲ್ಲ. ಅದು ಫಸ್ಟ್ ವಿಡಿಯೋ ಆಗಿದ್ರಿಂದ ಹಾಗಾಗಿ ಇದನ್ನ ಮತ್ತೆ ನಾನು ರಿಪೀಟೆಡ್ ಆಗಿ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ. ಈ ಒಂದು ವಿಡಿಯೋದಲ್ಲಿ ನಾನು ಕ್ಲಿಯರ್ ಆಗಿ ನಿಮಗೆ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಫಸ್ಟ್ಗೆ ನಾನು ಶುಗರ್ ಸಿರಪ್ ಅಥವಾ ಜಾಮೂನ್ನಲ್ಲಿ ಏನು ಉಳಿದಿರುತ್ತಲ್ಲ ಸಿರಪ್ ಅದನ್ನು ತಗೊಂಡಿದ್ದೀನಿ. ಹಾಗೆ ಸಕ್ಕರೆ ಪೌಡರು ಮತ್ತೆ ಏಲಕ್ಕಿ ಪೌಡರು ಮತ್ತೆ ಜಾಮೂನ್ನ ತಗೊಂಡಿದ್ದೀನಿ. ಇದಿಷ್ಟು ಕೂಡ ಹೂರ್ಣ ಅಥವಾ ಸ್ಟಫಿಂಗ್ಸ್ಗೆ ಬೇಕಾಗಿರುವಂತ ಇಂಗ್ರೀಡಿಯೆಂಟು. ಇವಾಗ ನಾವು ಹೋಳಿಗೆ ಹಿಟ್ಟನ್ನ ರೆಡಿ ಮಾಡ್ಕೊಳ್ಳೋದಿಕ್ಕೆ ಏನೆಲ್ಲ ಬೇಕು ಅನ್ನೋದನ್ನ ನೋಡ್ಕೊಳ್ಳೋಣ. 2 ಕಪ್ ರವೆ ತಗೊಂಡಿದ್ದೀನಿ. ಹಾಗೆ 1 ಕಪ್ ಮೈದಾನ ತಗೊಂಡಿದ್ದೀನಿ. ನಾನು ಫಸ್ಟ್ ವಿಡಿಯೋದಲ್ಲಿ ನಾನು ರವೆನ ಜಾಸ್ತಿ ಯೂಸ್ ಮಾಡಿ ಮೈದಾನ ಸ್ವಲ್ಪ ಯೂಸ್ ಮಾಡಿದ್ದೆ. ಇಲ್ಲಿ ನಾನು 2 ಭಾಗದಷ್ಟು ರವೆನ ತಗೊಂಡು 1 ಭಾಗದಷ್ಟು ಮೈದಾನ ತಗೊಂಡಿದ್ದೀನಿ. ಹಾಗೆ ಅದಕ್ಕೆ ಒಂದು 1/4 ಟೀ ಸ್ಪೂನ್ ಅಷ್ಟು ಅರಿಶಿನ ಹಾಗೆ 1/4 ಟೀ ಸ್ಪೂನ್ ಅಷ್ಟು ಉಪ್ಪನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಇದಕ್ಕೇನೆ ಸ್ವಲ್ಪನೇ ನೀರನ್ನ ಹಾಕೊಂಡು ತುಂಬಾ ತೆಳುವಾಗಿನೇ ಕಲ್ಸ್ಕೋಬೇಕು. ಯಾಕೆ ಅಂದ್ರೆ ನಾವಿಲ್ಲಿ ರವೆನ ಹಾಕೊಂಡಿದ್ದೀನಿ. ನಾನು ಫಸ್ಟ್ ವಿಡಿಯೋದಲ್ಲಿ ನೋಡೋದಾದ್ರೆ ನಾನು ನೀರಿನಲ್ಲಿ ಪೂರ್ತಿಯಾಗಿ ಹಿಟ್ಟನ್ನ ಮುಳುಗಿಸಿಟ್ಟಿರ್ತೀನಿ. ಬಟ್ ಇದರಲ್ಲಿ ನಾನು ಇದನ್ನ ನೀರೊಳಗಡೆ ಮುಳುಗಿಸಿಡಲ್ಲ. ಇದು ಹೀಗೇನೆ ನೆನಿಬೇಕು. ಹಾಗಾಗಿ ನಾನು ಇದೇ ತರನೇ ತುಂಬಾ ತೆಳುವಾಗಿನೇ ಕಲ್ಸ್ಕೊತಾ ಇದ್ದೀನಿ. ನೋಡಿ, ಇಷ್ಟಾದ್ರೆ ಸಾಕು. ಈಗ ಸ್ವಲ್ಪ ಮೇಲಿಂದ ತುಪ್ಪ ಅಥವಾ ಎಣ್ಣೆ ಏನಾದ್ರೂ ಒಂದು ಅಪ್ಲೈ ಮಾಡಿ ಇದನ್ನ ಮುಚ್ಚಿಟ್ಕೊಬೇಕು. ಇದು ಏನಿಲ್ಲ ಅಂದ್ರೂ ಅರ್ಧ ಇಂದ 1 ಅವರ್ ಅಂತೂ ನೆನಿಲೇಬೇಕು. ಯಾಕೆ ಅಂದ್ರೆ ನಾವು ಇದನ್ನ ನೀರಿನಲ್ಲಿ ಮುಳುಗಿಸಿಡ್ತಾ ಇಲ್ಲ. ಅಕಸ್ಮಾತ್ ನೀವು ಬೇಗನೆ ಮಾಡಬೇಕು ಅನ್ನೋದಾದ್ರೆ ಒಂದು ಬೌಲ್ನಲ್ಲಿ ನೀರನ್ನ ತಗೊಂಡು ಅದಕ್ಕೆ ಮುಳುಗಿಸಿಟ್ಕೊಳ್ಳಿ. ಇವಾಗ ನಾವು ಸ್ಟಫಿಂಗ್ಸ್ನ ನೋಡೋಣ. ಸ್ಟಫಿಂಗ್ಸ್ ಮಾಡಲಿಕ್ಕೆ ಫಸ್ಟ್ ಜಾಮೂನ್ನ ಒಂದು ಬೌಲ್ಗೆ ಹಾಕೊಂಡು ಈ ರೀತಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಇದು ಈ ರೀತಿ ಯಾವುದಾದ್ರೂ ಒಂದು ಸೌಟ್ ಅಥವಾ ಈ ಥರ ಏನಾದರೂ ಸ್ಮ್ಯಾಶರ್ ತಗೊಂಡು ಮಾಡ್ಕೊಳ್ಳಿ. ಇಲ್ಲ ಅದ್ರಲ್ಲಿ ಆಗಿಲ್ಲ ಅಂದರೆ ಕೈನಲ್ಲೇ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಈ ರೀತಿ ಆಗಬೇಕು. ಇದಕ್ಕೆ ನಾನು ಶುಗರ್ ಸಿರಪ್ನ ಯೂಸ್ ಮಾಡ್ತಾ ಇಲ್ಲ. ಅದ್ರ ಬದಲಾಗಿ ಸಕ್ಕರೆ ಪೌಡರ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ಯಾಕೆ ಅಂತಂದರೆ ಶುಗರ್ ಸಿರಪ್ ಹಾಕೋದ್ರಿಂದ ತುಂಬ ಟೈಮ್ ತಗೊಳುತ್ತೆ ಅದು ಗಟ್ಟಿ ಆಗಲಿಕ್ಕೆ. ಹಾಗಾಗಿ ನಾನು ಸಕ್ಕರೆನೇ ತಗೊಂಡು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇನ್ನೂ ಬೇಗ ಆಗಬೇಕು ಅಂದರೆ ನೀವು ಫಸ್ಟಿಗೆ ಇದನ್ನು ಗಟ್ಟಿ ಮಾಡಿಕೊಂಡು ಇದೆಲ್ಲ ತಣ್ಣಗಾದ್ಮೇಲೂ ಕೂಡ ನೀವು ಸಕ್ಕರೆ ಪೌಡರ್ನ ಮಿಕ್ಸ್ ಮಾಡ್ಕೋಬೋದು. ಅದು ಇನ್ನೂ ಬೇಗನೆ ನಿಮಗೆ ಆಗೋಗುತ್ತೆ. ಇವಾಗ ನೋಡಿ, ಇದು ಕೈಗೆ ಅಂಟ್ತಾ ಇದೆ. ಸೊ ನಮಗೆ ಇದು ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಇದನ್ನ ನಾವು ಒಂದು 5ರಿಂದ 10 ನಿಮಿಷ ಸ್ಟವ್ ಮೇಲಿಟ್ಟು ಚೆನ್ನಾಗಿ ಈ ರೀತಿ ತಿರುಗಿಸ್ಕೊಂಡು ಇದು ಸ್ವಲ್ಪ ಗಟ್ಟಿಯಾಗೋವರೆಗೂ ಬಿಡಬೇಕು. ಈ ರೀತಿ ಮಿಕ್ಸ್ ಮಾಡೋದ್ರಿಂದ ಸ್ವಲ್ಪ ಎಲ್ಲಾದ್ರೂ ಗಂಟುಗಳಿದ್ರು ಕೂಡ ಅದು ನೀಟಾಗಿ ಮೆಲ್ಟ್ ಆಗಿ ಎಲ್ಲ ಕೂಡ ಒಂದೇ ಹದದಲ್ಲಿ ಕುಕ್ ಆಗುತ್ತೆ. ಹಾಗೆ ಎಲ್ಲ ಕೂಡ ಸ್ಮ್ಯಾಶ್ ಆಗಿರುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಬೇಯಿಸ್ಬೇಕು. ಒಂದು 5ರಿಂದ 10 ನಿಮಿಷ ಆದರೆ ಸಾಕು. ಇದಕ್ಕೆ ಸ್ವಲ್ಪ ತುಪ್ಪನ ಹಾಕೊತಾ ಇದ್ದೀನಿ. ಬೇಕಂದ್ರೆ ಹಾಕೊಳ್ಳಿ, ಬೇಡ ಅಂದರೆ ಪರವಾಗಿಲ್ಲ, ಹಾಗೇನೂ ಕೂಡ ಚೆನ್ನಾಗಿರುತ್ತೆ. ನೋಡಿ ಆಯಿತು. ಇವಾಗ ಇಷ್ಟಾದರೆ ಸಾಕು. ಇಷ್ಟು ಥಿಕ್ನೆಸ್ ಬರಬೇಕದು. ನೋಡಿ, ಈ ರೀತಿ ಹಾಕಿದಾಗ ತಪ್ಪಂತೇಳಿ ಸೌಂಡ್ ಬರಬೇಕು, ಕೆಳಗಡೆ ಬೀಳಬೇಕದು ಒಂದೇ ಸಮನೆ. ಅಷ್ಟಾದರೆ ಸಾಕು. ಈಗ ಅದನ್ನು ತಣ್ಣಗಾಗ್ಲಿಕ್ಕೆ ಬಿಟ್ಬಿಟ್ಟು ಈಗ ಹಿಟ್ಟನ್ನು ನಾನು ಮಧ್ಯ ತೆಗೆದು ಮತ್ತೆ ಒಂದ್ಸಲ ನಾದಿದ್ದೆ. ಈಗ ಮತ್ತೆ ಇದನ್ನ ಎಣ್ಣೆ ಹಾಕೊಂಡು ಚೆನ್ನಾಗಿ ನಾದ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ರವೆಯಿಂದನೇ ನಾವು ಮಾಡಿದ್ರು ಇದು ರವೆಯಿಂದ ಮಾಡಿರೋ ಥರನೇ ಕಾಣಿಸಲ್ಲ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಈ ರೀತಿ ಚೆನ್ನಾಗಿ ನೆನಿಬೇಕು. ಇದನ್ನ ಚೆನ್ನಾಗಿ ಎಣ್ಣೆ ಹಾಕೊಂಡು ಈ ರೀತಿ ಚೆನ್ನಾಗಿ ನಾದ್ಕೋಬೇಕು. ನಾನು ಮಾಡೋವಂಥ ಹೋಳಿಗೆನಲ್ಲಿ ನಾನು ಎಣ್ಣೆನ ತುಂಬ ಕಡಿಮೆನೇ ಯೂಸ್ ಮಾಡ್ತೀನಿ. ನೋಡಿ, ಇಷ್ಟು ಎಣ್ಣೆ ತಗೊಂಡಿದ್ದೆ ಅಲ್ವಾ, ಒಂದು ಅರ್ಧ ಸ್ಪೂನಷ್ಟು ಮಾತ್ರನೇ ನಾನು ಎಣ್ಣೆನ ಯೂಸ್ ಮಾಡಿದ್ದೀನಿ. ಇವಾಗ 1 ಸ್ಪೂನ್ ಎಣ್ಣೆಗೆನೆ ಈ ರೀತಿ ಅದನ್ನು ಅದ್ಬಿಟ್ಟು ಇಟ್ಕೊತಾ ಇದ್ದೀನಿ. ಇಷ್ಟಾದರೆ ಸಾಕು. ಇದನ್ನ ನಾವು ಈ ಒಂದು 10 ನಿಮಿಷ ಇದೇ ಥರ ಎಣ್ಣೆನಲ್ಲೇ ಬಿಟ್ಬಿಡೋಣ. ನೋಡಿ, ಇದು ಕೂಡ ತಣ್ಣಗಾಗಿದೆ. ಈಗ ನಾನು ತೋರಿಸ್ತೀನಿ. ಕೈಗೆ ಸ್ವಲ್ಪ ತೇವ ಮಾಡಿಕೊಂಡು ಈ ರೀತಿ ಉಂಡೆ ಕಟ್ಟಿದ್ರೆ ಕೈಗೆ ಅಂಟಬಾರ್ದು. ಈ ರೀತಿ ಉಂಡೆ ಕಟ್ಕೋಬೇಕು. ಇಷ್ಟಾದರೆ ಸಾಕು. ಅಕಸ್ಮಾತ್ ಮತ್ತೆ ಏನಾದರೂ ತೆಳು ಆಯಿತು ಅಂತಂದರೆ ನೀವು ಇದಕ್ಕೇನೆ ಸ್ವಲ್ಪ ಕಡಲೆನ ಪುಡಿ ಮಾಡಿ ಕೂಡ ಸೇರಿಸ್ಬೋದು. ಮತ್ತು ಕೊಬ್ಬರಿ, ಕಾಯಿ ತುರಿ ಏನ ಬೇಕಾದರೂ ಕೂಡ ನೀವು ಆ್ಯಡ್ ಮಾಡ್ಕೋಬೋದು ನಿಮಗೆ ಟೇಸ್ಟ್ಗೆ. ನಿಮ್ಗೆ ಬೇಡ ಅಂತಂದರೆ ಇದೇ ರೀತಿ ಪ್ಲೈನಾಗಿ ಕೂಡ ಮಾಡ್ಕೋಬೋದು. ತುಂಬ ಚೆನ್ನಾಗಾಗುತ್ತೆ. ನೋಡಿ, ತಗೊಂಡು ಈ ರೀತಿ ಹೋಳಿಗೆಗಳನ್ನ ಮಾಡ್ಕೊಬೇಕು.
ನೀವು ಹಿಟ್ಟನ್ನು ಕೂಡ ನೀಟಾಗಿ ನಾದ್ಕೋಬೇಕು, ಇಲ್ಲ ಅಂದರೆ ಕಟ್ಟಾಗುವಂಥ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಹೋಳಿಗೆನ ತಟ್ಟಬೇಕಾದ್ರೆ ಮಾತ್ರ ಎಣ್ಣೆನ ನೀಟಾಗಿ ನೀವು ಅಪ್ಲೈ ಮಾಡ್ಕೋಬೇಕು. ಕವರ್ ಅಥವಾ ಹೋಳಿಗೆ ಶೀಟ್ ಆದರೂ ಪರವಾಗಿಲ್ಲ, ಬಟರ್ ಶೀಟ್ ಯಾವುದಾದ್ರೂ ನೀವು ಯಾವುದನ್ನ ಯೂಸ್ ಮಾಡ್ತೀರೋ ಅದಕ್ಕೆ ನೀವು ಚೆನ್ನಾಗಿ ಎಣ್ಣೆನ ಹಾಕ್ಕೊಬೇಕು. ಅದೇ ರೀತಿಯಾಗಿ ನೀವು ಕೈಯಲ್ಲಾದರೂ ಮಾಡ್ಕೋಬೋದು ಅಥವಾ ತಟ್ಟೆ ಮೂಲಕ ಕೂಡ ಮಾಡ್ಕೋಬೋದು. ನಿಮಗೆ ಯಾವ ರೀತಿ ಕನ್ವೀನಿಯೆಂಟೋ ಆ ರೀತಿಯಲ್ಲಿ ಹೋಳಿಗೆಗಳನ್ನ ಮಾಡ್ಕೋಬೋದು. ಹಾಗೆ ಈ ರೀತಿ ತವಾ ಮೇಲೆ ಹಾಕಿ ಎರಡೂ ಸೈಡು ಕೂಡ ಚೆನ್ನಾಗಿ ಬೇಯಿಸ್ಕೋಬೇಕು. ಇವಾಗಲೂ ಕೂಡ ನೀವು ಬೇಕಂದ್ರೆ ಎಣ್ಣೆನ ಹಚ್ಕೊಳ್ಳಿ, ಇಲ್ಲ ಅಂದರೆ ಪರವಾಗಿಲ್ಲ, ಅದ್ರಲ್ಲಿ ಹಾಕಿರುವಂಥ ಎಣ್ಣೆನೇ ಸಾಕು. ನೋಡಿ, ಎರಡೂ ಸೈಡು ಕೂಡ ನಾನು ನೀಟಾಗಿ ಬೇಯಿಸ್ಕೊತಾ ಇದ್ದೀನಿ. ಅದು ಉಬ್ಬಿ ಬರ್ತಾ ಇದೆ, ನೋಡ್ಬೋದು ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಂತೇಳಿ. ನೋಡೋದಕ್ಕೆ ಎಷ್ಟು ಚಂದ ಕಾಣಿಸ್ತಾ ಇದೆಯೋ ಅದಕ್ಕಿಂತನೂ ತುಂಬ ಚೆನ್ನಾಗಿ ಇರುತ್ತೆ ಟೇಸ್ಟು. ನೋಡಿ, ಹೋಳಿಗೆ ರೆಡಿ ಆಯಿತು. ಇವಾಗ ಇದಕ್ಕೆ ಮೇಲಿಂದ ತುಪ್ಪನ ಹಾಕ್ಕೊಂಡು ತಿಂತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ತೆಳುವಾಗಿ ಬಂದಿದೆ ಅಂತೇಳಿ, ತುಂಬ ರುಚಿಯಾಗಿ ಕೂಡ ಇರುತ್ತೆ. ನೀವು ಕೂಡ ಈ ರೀತಿಯಾಗಿ ಹೋಳಿಗೆಗಳನ್ನ ಮನೆಯಲ್ಲಿ ಮಾಡ್ಕೊಳ್ಳಿ. ಹಾಗೆ ಯಾವ ರೀತಿ ಇತ್ತು ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.